ಲಾಭದ ನಿರೀಕ್ಷೆಯಲ್ಲಿದ್ದ ಈರುಳ್ಳಿ ಬೆಳೆದ ರೈತರು ಬೆಲೆ ಕುಸಿದ ಪರಿಣಾಮ ಕಣ್ಣೀರು ಸುರಿಸುವಂತಾಗಿದೆ. ಅತಿವೃಷ್ಟಿಯಿಂದ ಮೊದಲೇ ಬೆಳೆ ಹಾನಿ ಅನುಭವಿಸಿರುವ ರೈತರು ಈರುಳ್ಳಿ ಬೆಲೆ ಕುಸಿದಿದ್ದರಿಂದ ಬೆಳೆದ ಈರುಳ್ಳಿಯನ್ನ ವಾಪಸ್ಸು ಮಣ್ಣಲ್ಲೇ ಮುಚ್ಚುವ ಸ್ಥಿತಿ ನಿರ್ಮಾಣವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಲಿಂಗಾಪುರ ಎಸ್ಆರ್ ಗ್ರಾಮದ ರೈತ ಪುಂಡಲೀಕ ತೊಂಡಿಕಟ್ಟಿಯವರು ಮನಿಕೇರಿ ಗ್ರಾಮದಲ್ಲಿನ ತಮ್ಮ 3 ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆದಿದ್ರು. ಈಗ ಬೆಲೆ ಕುಸಿದಿದ್ದರಿಂದ ಕಟಾವು ಮಾಡಿ ಮಾರಾಟವನ್ನ ಮಾಡುವುದಕ್ಕೆ ಖರ್ಚು ವೆಚ್ಚಗಳು ಸರಿದೂಗುವುದಿಲ್ಲ ಎಂದು ಮಣ್ಣಲ್ಲೇ ಈರುಳ್ಳಿ ಮುಚ್ಚುತ್ತಾ ಇದ್ದಾರೆ. ಕಟಾವು ಮಾಡಿದ್ರೂ ಕೂಲಿ ಕಾರ್ಮಿಕರ ಕೂಲಿ ದುಡ್ಡು ಕೂಡ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ರೈತರು ಮಣ್ಣಲ್ಲೇ ಈರುಳ್ಳಿಯನ್ನ ಮುಚ್ಚಿ ಭೂಮಿ ಹದ ಮಾಡ್ತಾ ಇದ್ದಾರೆ. ಅತಿವೃಷ್ಟಿ ಬೆಳೆ ಹಾಳಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೂಕ್ತ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಸ್ಥಳೀಯ ರೈತ ಮುಖಂಡ ಶಿವನಗೌಡ ಪಾಟೀಲ್ ಒತ್ತಾಯಿಸಿದ್ದಾರೆ. ಈಗಾಗಲೇ ಮುಂಗಾರು ಮಳೆ ಕಂಡಾಪಟ್ಟಿ ಆಯ್ಕೆಸಿಂದ ರೈತರಿಗೆ ತುಂಬಾ ನಷ್ಟ ಆಗೈತಿ. ಯಾಕಂದ್ರೆ ಈರುಳ್ಳಿ ಬೆಳೆಗಾರರಂತ ಬೆಳೆಗಾರಷ್ಟೇ ಅಲ್ಲ, ಎಲ್ಲ ಥರನೂ ಲಾಸ್ ಆಗೈತಿ. ಈಗ ಈರುಳ್ಳಿ ಬೆಳೆಗಾರರ ಸಮಸ್ಯೆ ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ದಲ್ಲಿ ಕೇಂದ್ರ ಸರ್ಕಾರ ಸರಿಯಾಗಿ ಕ್ರಮ ವಹಿಸಲಾರ್ಕ ಈರುಳ್ಳಿ ಮಾರ್ಕೆಟ್ ಕುಸಿತ ಭಾಳ ಕಂಡೈತಿ. ಎಷ್ಟೋ ಅಲ್ಪ ಸ್ವಲ್ಪ ದಿಬ್ಬದಾಗಿದ್ದ ಉಳ್ಳಾಗಡ್ಡಿ ಒಂದು ಸ್ವಲ್ಪ ರೈತ ಮಾರ್ಕೆಟಿಗೆ ಹೋದ್ರೂ ಈಗ ಸೋಸಿದ ಆಳಿನ ಖರ್ಚು ಮತ್ತು ಇದು ಬರಾಕ್ತಿಲ್ಲ. ಮತ್ತು ಇನ್ನೊಂದು ಏನಂದ್ರೆ SDRF NDRF ಪ್ರಕಾರ ಈಗ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೇವೆ, ಪರಿಹಾರ ಕೊಡ್ಬೇಕು ರೈತರಿಗೆ ತಿಳ್ಕೆಸಿಂದ. ಆ ಪರಿಹಾರವನ್ನು ಅಲ್ಪ ಸ್ವಲ್ಪ ಕೊಟ್ಟ ಕೇಸಿಂದ ಕೈ ತೊಳ್ಕೊಳ್ಳುವಂಥ ಕೆಲಸ ಸರ್ಕಾರ ಮಾಡಬಾರ್ದು. ಈಗಾಗಲೇ ರೈತಂತಕ್ಕೆ ಹೋಗಿ ಮಾಡಿದ ಖರ್ಚು ವೆಚ್ಚಗಳ ತೇಲುವಂಥ ವ್ಯವಸ್ಥೆದೊಳಗೆ ಪರಿಹಾರ ಕೊಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ. ಮತ್ತು ಈಗಾಗಲೇ ಅತಿವೃಷ್ಟಿ ಅನಾವೃಷ್ಟಿದಿಂದ ರೈತರ ಬೆಳೆದಂಥ ಈರುಳ್ಳಿ ಅಂತೂ ತುಂಬ ನಷ್ಟವಾಗೈತಿ. ಒಬ್ಬೊಬ್ರು ಹೊಲದಾಗ ಉಳ್ಳಿಗಡ್ಡಿ ಒಟ್ಟು ಕೊಳತು ಹೋಗ್ಯಾವು. ಒಬ್ಬೊಬ್ರು ಹೊಲದಾಗಿದ್ದು ಭಾರಿ ಪ್ರಮಾಣದ ಉಳ್ಳಿಗಡ್ಡಿ ಇತ್ತು,